ಎವ್ರಿವನ್, ವೆಲ್ಕಮ್ ಟು ವಿ2 ಡೆವಲಪರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಿಂದ ಈ ಒಂದು ವಿ2 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಏನಂತಂದರೆ, ಈ ಒಂದು ವಿ2 ಡೆವಲಪರ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ನೀವು ನಿಮ್ಮ ಬ್ರೌಸರ್ ಮುಖಾಂತರ ನೋಡ್ಬೋದು. ನಿಮ್ಮ ಹತ್ರ ಯಾವುದಿದೆ, ಗೂಗಲ್ ಇದೆ, ಕ್ರೋಮ್ ಇದೆ, ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಇದೆ, ಯಾವುದರಿಂದಾದರೂ ನೀವು ಹೋಗ್ಬಿಟ್ಟು ವಿ2 ಡೆವಲಪರ್ ಅಂತ ನೀವು ಅಲ್ಲಿ ಸರ್ಚ್ ಮಾಡೋದಂದರೆ ವಿ2 ಡೆವಲಪರ್ ಅನ್ನೋಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಎಸ್ಪೆಷಲಿ ಫಾರ್ ವಿ2 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಬಹಳ ಹೆಲ್ಪ್ಫುಲ್ ಆಗಿ ಇರೋಕ್ಕಂಥ ಒಂದು ವೆಬ್ಸೈಟ್ ನಿಮಗೆಲ್ಲ ಯೂಸ್ ಆಗುತ್ತೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ನೋಟ್ಸ್ ವೆಬ್ ಅಲ್ಲಿ ಸಿಗುತ್ತೆ. ಆ ಒಂದು ವೆಬ್ಬಲ್ಲಿ ವಿ2 ಡೆವಲಪರ್ ವೆಬ್ಸೈಟಲ್ಲಿ ಫ್ರೀಯಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ನೋಟ್ಸು ಹಾಗೆ ಲ್ಯಾಬ್ ಮ್ಯಾನ್ಯುವಲ್ಸು ಎಲ್ಲನೂ ನಿಮಗೆ ಅಲ್ಲಿ ಸಿಗತ್ತೆ. ಅದರ ಜೊತೆಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದರೆ, ನಿಮ್ಮ ಸೀನಿಯರ್ಸ್ ಅಂದರೆ ಏನು 6th ಸೆಮಿಸ್ಟರ್ ನಿಮ್ಮ ಸೀನಿಯರ್ಸ್ ಎಕ್ಸಾಮ್ ಮೊನ್ನೆ ಎಲ್ಲರದ್ದು ಮುಗೀತು. ಹಾಗೆ 4th ಸೆಮಿಸ್ಟರ್ದು ಇನ್ನೂ 2 ಪೇಪರ್ ಉಳಿದಿದೆ. ಸೊ ಅವರು ಕೂಡ ನಿಮ್ಮ ಸೀನಿಯರ್. 6th ಸೆಮಿಸ್ಟರ್ ಅವರು ನಿಮ್ಮ ಸೂಪರ್ ಸೀನಿಯರ್ ಆಗುತ್ತಾರೆ. ಸೊ ನೀವು ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಮ ಕಾಲೇಜಲ್ಲಿ ಇದ್ದರೆ ನೀವು ಅವ್ರನ್ನ ಕೇಳ್ಬೋದು. ವಿ2 ಡೆವಲಪರ್ ಅಂತ ಒಂದು ವೆಬ್ಸೈಟ್ ಇದೆ, ಗೊತ್ತೇ. ಆ ಒಂದು ವೆಬ್ಸೈಟಿಂದ ಎಕ್ಸಾಮ್ 6 ಕ್ವಶನ್ಸ್ ಕೊಡ್ತಾರೆ. ಅದು ಯಾವ ರೀತಿ ಎಫೆಕ್ಟಿವ್ ಇದೆ, ಸೊ ಯಾವ ರೀತಿ ಆ ಒಂದು ಎಕ್ಸಾಮ್ 6 ಕ್ವಶನ್ಸ್ ಯೂಸ್ಫುಲ್ ಇದೆ, ಸೊ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾ ಹೇಳ್ರಿ ಅಂತ ಕೇಳಿದ್ರೆ ಅವರು ಕೂಡ ಹೇಳ್ತಾರೆ. ಸೊ ನಾವು ಕೂಡ ಈ ಒಂದು ವಿಡಿಯೋದಲ್ಲಿ ಎಲ್ಲ ಯಾರ್ಯಾರು ವಿದ್ಯಾರ್ಥಿಗಳು ಬಹಳಷ್ಟು ಜನ ಪರ್ಚೇಸ್ ಮಾಡಿ, ಏನು ಜಾಸ್ತಿ ಅಮೌಂಟ್ ಇಲ್ಲ, 99 ರೂಪೀಸ್ ಅಮೌಂಟ್ ಇರುತ್ತೆ ಆ ಒಂದು ಎಕ್ಸಾಮ್ 6 ಕ್ವಶನ್ಸ್ಗೆ. ಸೊ ನೀವು ಕಾಲೇಜಲ್ಲಿ ಎಷ್ಟೋ ಲಕ್ಷ ಕೊಟ್ಟು ಫೀಸ್ ಪೇ ಮಾಡ್ತೀರಾ, ಮತ್ತು ನಿಮ್ಮ ಕಾಲೇಜವರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪಾಸ್ ಆಗೋದು ಮತ್ತು ಒಳ್ಳೆ ಸ್ಕೋರ್ದು ಗ್ಯಾರಂಟಿ ಕೊಡೋಲ್ಲ. ಒಳ್ಳೆ ಸ್ಕೋರ್ ಬಿಡಿ, ಅಟ್ಲೀಸ್ಟ್ ಪಾಸ್ ಆಗೋದು ಕೂಡ ಗ್ಯಾರಂಟಿ ಕೊಡೋಲ್ಲ. ಬಟ್ ಇವರು 99 ರೂಪೀಸಲ್ಲೇ ಒಂದು ಒಳ್ಳೆ ಗ್ಯಾರಂಟಿ, ಡೆಫಿನೆಟ್ಲಿ ಪಾಸ್ ಅನ್ನೋಕ್ಕಂಥದ್ದು, ಜೊತೆಗೆ ಒಂದು ಒಳ್ಳೆ ಸ್ಕೋರ್. ಸೊ ಇಲ್ಲಿ ತನಕ ನಿಮ್ಮ 6th ಸೆಮಿಸ್ಟರ್ ಸೂಪರ್ ಸೀನಿಯರ್ಸು, ಅದರ ಜೊತೆಗೆ 4th ಸೆಮಿಸ್ಟರ್ ಸೀನಿಯರ್ಸ್ ಏನು ತೊಗೊಂಡಿದ್ದಾರೆ ಅವ್ರದ್ದು ಎಲ್ಲದು ಎಕ್ಸಾಮಲ್ಲಿ ಕೂಡ 85 ಮೇಲೇ ಎಕ್ಸಾಮ್ಸ್ ಅಲ್ಲಿ ಅವೇ ಕ್ವಶನ್ಸ್ ಬಂದಿದೆ. ಮತ್ತು ಕ್ವಶನ್ಸು ಒಂದೊಂದು ಮಾಡ್ಯೂಲ್ಗೆ, ಅಂದರೆ ಮಾಡ್ಯೂಲ್ ವೈಸ್ 4 to 5 ಕ್ವಶನ್ಸ್ ಅಷ್ಟೇ ಪ್ರೊವೈಡ್ ಮಾಡ್ತಾರೆ. ಒಂದೊಂದು ಮಾಡ್ಯೂಲಿಂದ 4 ರಿಂದ 5 ಕ್ವಶನ್ಸ್ ಓದಿದರೆ ಸಾಕು, ಅವೇ ಕ್ವಶನ್ಸ್ ಎಕ್ಸಾಮಲ್ಲಿ ಅಪೇರ್ ಆಗುತ್ತೆ. ಹಾಗೆ ನೀವು ಕೂಡ ಒಂದು ಒಳ್ಳೆ ಸ್ಕೋರ್, ಒಳ್ಳೆ CGPA ಮೇಂಟೈನ್ ಮಾಡ್ಬೋದು. ಸೊ ಇದು ಫಸ್ಟ್ ಇಯರ್ ಇರೋದ್ರಿಂದ, ಸೊ ನೀವು ಇವಾಗಿಂದಲೇ ನಿಮ್ಮ ಒಂದು ಮಾರ್ಕ್ಸ್ ಒಳ್ಳೆ ಸ್ಕೋರಿಂದ ಜಸ್ಟ್ ಸ್ಮಾರ್ಟ್ ಸ್ಟಡಿ ಥರ ಅಂತಲೇ ಹೇಳ್ಬೋದು. ಬರೀ 4 ರಿಂದ 5 ಕ್ವಶನ್ಸ್ ಓದಿದರೆ ಸಾಕು, 85, 87 ಪ್ಲಸ್ 90 ಪ್ಲಸ್ 100 ಮಾರ್ಕ್ಸ್ ಕೂಡ ತೊಗೋಬೋದು. ಸೊ ಇಲ್ಲಿ ಯಾರ್ಯಾರು ನಿಮ್ಮ ಸೀನಿಯರ್ ಸೂಪರ್ ಸೀನಿಯರ್ ಪರ್ಚೇಸ್ ಮಾಡಿ ತೊಗೊಂಡಿದ್ರು 99 ರೂಪೀಸ್ಗೆ, ಸೊ ಬೇಕಾದ್ರೆ ನಿಮ್ಮ ಕಾಲೇಜಲ್ಲಿ ಇರ್ತಾರೆ. ಯಾರಿಗೆ ವಿ2 ಡೆವಲಪರ್ ಗೊತ್ತಿದೆ ಅವ್ರಿಗೆ ಕೇಳ್ರಿ, ಹೇಳ್ತಾರೆ ಯಾವ ರೀತಿ ಕ್ವಶನ್ಸ್ ಎಫೆಕ್ಟಿವ್ ಇರುತ್ತೆ, ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದರೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪ್ರೂಫ್ ತೋರಿಸ್ತೀನಿ, ಅಂದರೆ ಯಾವ ರೀತಿ ಎಫೆಕ್ಟ್ ಆಗಿಬಿಟ್ಟು ರಿಸಲ್ಟ್ ಬಂದಿದೆ, ಫೀಡ್ಬ್ಯಾಕ್ ಅನ್ನೋಕ್ಕಂಥದ್ದು ಸ್ಟೂಡೆಂಟ್ಸ್ಗಳ ಕಡೆಯಿಂದನೇ. ಸೊ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಒಂದು 4th ಸೆಮಿಸ್ಟರ್ ಸೀನಿಯರ್ಸ್ ಅವರು ಬಯಾಲಜಿ ಪೇಪರ್ ಇತ್ತು. ಆ ಒಂದು ಬಯಾಲಜಿ ಪೇಪರ್ಗೆ ಎಕ್ಸಾಮ್ 6 ಕ್ವಶನ್ಸ್ ಕೊಟ್ಟಿತ್ತು. ಒಂದು ಮಾಡ್ಯೂಲ್ಗೆ, ಅಂದರೆ ನಿಮ್ಗೆ 5 ಮಾಡ್ಯೂಲ್ಸ್ ಇರುತ್ತೆ, ಒಂದೊಂದು ಮಾಡ್ಯೂಲ್ಗೆ 4 to 5 ಕ್ವಶನ್ಸ್ ಕೊಟ್ಟಿತ್ತು. ಆ 4 to 5 ಕ್ವಶನ್ಸ್ ಏನು ಕೊಟ್ಟಿದೆ 5 ಮಾಡ್ಯೂಲ್ಸ್ದು, ಅವೇ ಕ್ವಶನ್ಸ್ ಎಕ್ಸಾಮಲ್ಲಿ ಸೇಮ್ ಟು ಸೇಮ್ ಬಂದಿದೆ. ಹಾಗೆ ಆ ಒಂದು ಪೇಪರ್ದು 100ಗೆ 100 ಮಾರ್ಕ್ಸ್ ಅಪಿಯರ್ಡ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಆ ಒಂದು ಸ್ಟೂಡೆಂಟ್ಸ್ಗಳದ್ದು ಕೂಡ ಇಲ್ಲಿ ಫೀಡ್ಬ್ಯಾಕ್ ಇದೆ. ಸೊ ಇದೇ ರೀತಿ ನೋಡಿ, ಎಲ್ಲರೂ ಫುಲ್ ಆ ರೀತಿ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೆಲ್ಪ್, ಅಂದರೆ ನೋಡಿ ಹೇಳ್ಬೋದು. ಸೊ ಯಾವ ರೀತಿ ಎಫೆಕ್ಟಿವ್ ಇದೆ ನಿಮ್ಮೊಂದು ಎಕ್ಸಾಮ್ 6 ಕ್ವಶನ್ಸ್ ಬಹಳ ಚೆನ್ನಾಗಿದೆ. ಸೊ 4 to 5 ಕ್ವಶನ್ಸ್ ಓದಿದ್ರೆ ಸಾಕು, ಜಸ್ಟ್ 99 ರೂಪೀಸ್ಗೆ ನಮಗೆ ಒಂದು ಒಳ್ಳೆ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆ ರೀತಿ ಎಲ್ಲ ಕೂಡ ಇಲ್ಲಿ ನೀವು ನೋಡ್ಬೋದು ಫೀಡ್ಬ್ಯಾಕು. ಸೊ ನಿಮಗೆ ಇದೇ ರೀತಿಯಲ್ಲೂ ಕೂಡ ನೀವು ಪಾಸ್ ಮಾಡಿಕೊಂಡು ಎಲ್ಲ ಮೆಸೇಜ್ ಓದ್ಕೊಂಡು ಎಲ್ಲ ರೀತಿಯ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ನೋಡ್ಬೋದು. 9th ಸೆಮಿಸ್ಟರ್ ನಿಮ್ಮ ಸೂಪರ್ ಸೀನಿಯರ್ಸ್ ತೊಗೊಂಡಿರೋಕ್ಕಂಥವ್ರದ್ದು, ಅವ್ರದ್ದು ಈಗ ಎಕ್ಸಾಮ್ ಮುಗಿದಿದೆ. ಬಟ್ ಎಕ್ಸಾಮ್ ಮುಗಿದ್ರು ಕೂಡ ನಿಮಗೆ ಬೇಕಾದ್ರೆ ನಿಮ್ಗೆ ಅವ್ರಿಗೆ ನೀವು ಕೇಳ್ಕೊಳ್ಳಿ ವಿ2 ಡೆವಲಪರ್ ವೆಬ್ಸೈಟ್ ಬಗ್ಗೆ, ಯಾವ ರೀತಿ ಎಕ್ಸಾಮ್ ಕ್ವಶನ್ಸ್ ಕೊಡ್ತಾರೆ, ಸೊ ಏನು ಅದರಿಂದ ಎಷ್ಟು ಎಫೆಕ್ಟಿವ್
ಆಗಿ ಯೂಸ್ಫುಲ್ ಇದೆ ಅನ್ನಕ್ಕಂಥದ್ದು. ಭಾಳ ಅಂದರೆ ಭಾಳ, ನಾನು ನನ್ನ ಪರ್ಸ್ನಲಾಗಿ ಹೇಳ್ತೀನಿ, ಭಾಳ ಯೂಸ್ಫುಲ್ ಇದೆ. ಸೊ ನಾನು ಅವರ ಒಂದು ಚಾನಲ್ ಕೊಲಬ್ರೇಷನ್ ಆಗಿದ್ದೀನಿ, ಅಂದರೆ ಅವರ ಒಂದು ಚಾನಲ್ನ ನಾನೇ ಮೇಂಟೈನ್ ಮಾಡ್ತಿರೋದು. ಸೊ ನಾನು ಕೂಡ ಹಾಗೆ ಮೇಂಟೈನ್ ಮಾಡ್ಕೋತಾ, ಯಾಕಂದರೆ ನಾನು ಕೂಡ 6th ಸೆಮಿಸ್ಟರ್ ನಂದು ಕೂಡ ಎಕ್ಸಾಮ್ ಮುಗಿದಿದೆ. ಸೊ ನಾನು ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಒಂದು ಒಳ್ಳೆಯ ಸ್ಕೋರ್, ಕ್ವಶನ್ ಪೇಪರ್ ಎಷ್ಟು ಟಫ್ ಬಂದರೂ ಕೂಡ ಡೆಫಿನೆಟ್ಲಿ ಪಾಸ್ ಆಗುತ್ತೆ. ಆ ರೀತಿ ಎಫೆಕ್ಟಿವ್ ಕ್ವಶನ್ಸ್ ಇರುತ್ತೆ. ಮತ್ತು 100% ಜೆನ್ಯೂನ್, ಟ್ರಸ್ಟೆಡ್ ಆ್ಯಂಡ್ ಟ್ರೂ ಇದೆ. ನೀವು ಇಲ್ಲಿ ಚಾನಲಲ್ಲಿ ನೋಡ್ಬೋದು 4,000 ಮೇಲೇ ಫಾಲೋವರ್ಸ್ ಇದ್ದಾರೆ. ಹಾಗೆ ಬಹಳಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ. ನಿಮ್ಮ ಸೀನಿಯರ್ ಕೂಡ ನೀವು ಕೇಳ್ಬೋದು. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ. ಮತ್ತು ಹಾಗೆ ಆ ಒಂದು ಚಾನಲ್ ಅವರು ಕೂಡ ಏನು ಎಫೆಕ್ಟ್ ಯಾವುದೇ ರೀತಿ ಬಂದರೆ ಆ ಫೀಡ್ಬ್ಯಾಕ್ ಕೂಡ ನಾನು ಶೇರ್ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ಬೋದು ಗ್ರೇಟ್ ವರ್ಕ್. ಸೊ ನೋಡು, ಪೇಪರ್ ವಾಸ್ ನೈಸ್, ಥ್ಯಾಂಕ್ ಯು. ಅದ್ರ ಜೊತೆಗೆ ನೋಡಿ ಅವರು ಹೇಳ್ತಿದ್ದಾರೆ 90 ಮಾರ್ಕ್ಸ್, ಆ ಒಂದು ಎಫೆಕ್ಟಿವ್ ಕ್ವಶನ್ಸ್ ಬಂದಿದೆ, 90 ಮಾರ್ಕ್ಸ್ ಬಂದಿದೆ, 84 ಮಾರ್ಕ್ಸ್ ಬಂದಿದೆ. ಸೊ ಈ ಒಂದು ನಿಮ್ಮ ಒಂದು ಎಕ್ಸಾಮ್ ಫಿಕ್ಸ್ ಕ್ವಶನ್ಸಿಂದನೇ, ಕೆಲವೊಂದಿಬ್ಬರು ಹೇಳ್ತಿದ್ದಾರೆ ನಿಮ್ಮ ಒಂದು ಎಕ್ಸಾಮ್ ಫಿಕ್ಸ್ ಕ್ವಶನ್ಸಿಂದನೇ ನಾವು ಪಾಸ್ ಆಗ್ತಿರೋದು, ಹಾಗೆ ಅದು ಇಲ್ಲಂತಂದರೆ ನಾವು ಪಕ್ಕಾ ಫೇಲ್ ಆಗ್ತೀವಿ. ಸೊ ಅದ್ರ ಮೇಲೇ ವಿಡಿಯೋ ಡೆವಲಪರ್ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಮೇಲೇ ನಾವು ಡಿಪೆಂಡ್ ಆಗಿರೋದು. ಸೊ ಯಾಕಂದರೆ ಆ ರೀತಿ ನೀವು ಕ್ವಶನ್ಸ್ ಕೊಡ್ತಾ ಇದ್ದೀರಾ. ಮಾಡೆಲ್ 4 to 5 ಕ್ವಶನ್ಸ್ ಅಂದರೂ ಕೂಡ ಬರೀ ಪಾಸ್ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಸ್ಕೋರು 90+, 87+ ಅಂತೂ ಗ್ಯಾರಂಟಿ ಸ್ಕೋರ್. ಆ ರೀತಿ ಎಫೆಕ್ಟಿವ್ ಆಗಿದೆ. ಸೊ ಎಲ್ಲ ಸಬ್ಜೆಕ್ಟ್ ಕೊಡ್ರಿ, ನೆಕ್ಸ್ಟ್ ಸಬ್ಜೆಕ್ಟ್ಸ್ಗಳಿಗೂ ಕೊಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಎಲ್ಲನೂ ಅವರು ಹೇಳ್ತಿದ್ದಾರೆ. ಯಾವ ರೀತಿ ಇದೆ ಮುಂದೆ ನಮ್ಮ ಒಂದು CGPA ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋದು. ಸೊ ಈ ಒಂದು ಕ್ವಶನ್ಸ್ ಓದಿದರೆ ಸಾಕು, ಭಾಳ ಯೂಸ್ಫುಲ್ ಇದೆ. ಸೊ ಎಲ್ಲ ಸಬ್ಜೆಕ್ಟು ಹಂಗೆ ಕೊಡ್ತಾ ಇರಿ ನಮಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಬಿಕಾಸ್ ಆಫ್ ದೋಸ್ ಕ್ವಶನ್ಸ್ ಐ ಪಾಸ್ ಟುಡೇ, ಅದರ್ವೈಸ್ ಪಕ್ಕಾ ಫೇಲ್. ಸೊ ಇಲ್ಲಿ ನೋಡ್ಬೋದು ಅದು ಎಷ್ಟೇ ಇದ್ರೂ ಕೂಡ ಒಂದು ಒಳ್ಳೆ ನಿಮಗೆ ಏನು ಯೂಸ್ಫುಲ್ ಇದೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ಸ್ಕ್ಯಾಮ್, ಫ್ರಾಡ್ ಅದು ಯಾವುದೂ ಇಲ್ಲ. ಸೊ ನೀವು ಜಸ್ಟ್ 99 ಕೊಟ್ಟು ನೀವು ತೊಗೊಂಡ್ರಿ ಅಂತಂದರೆ ಜಸ್ಟ್ 4 to 5 ಕ್ವಶನ್ಸ್ ಒಳ್ಳೆ ಎಫೆಕ್ಟಿವ್, ನಿಮ್ಮದು ಒಂದು ಒಳ್ಳೆ ಸ್ಕೋರ್ ಆಗುತ್ತೆ. ನಾನು ಕೂಡ ಸೀನಿಯರಾಗಿ ಹೇಳ್ತೀನಿ, ಯಾಕಂದರೆ ನಾನು ಕೂಡ ಈ ಒಂದು ವಿಡಿಯೋ ಡೆವಲಪರ್ ಅವರದೇ ರೆಫರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಕೂಡ ಅವರ ಒಂದು, ಅಂದರೆ ನೀವು ಕೂಡ ತೊಗೊಂಡು ಬೇಕಾದ್ರೆ ಚೆಕ್ ಮಾಡಿರಿ, ನಿಮ್ಮ ಕಾಲೇಜ್ ಸೀನಿಯರ್ಗಳಿಗೂ ಕೂಡ ಕೇಳ್ರಿ. ಸೊ ಭಾಳ ಅಂದರೆ ಭಾಳ ಯೂಸ್ಫುಲ್. ಸೊ ಇದೇ ರೀತಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಯಾವ ರೀತಿ ಯಾವ ರೀತಿ ಎಲ್ಲ ಇಲ್ಲಿ ಫೀಡ್ಬ್ಯಾಕ್ ಬಂದಿದೆ ಅಂತ ಬಹಳಷ್ಟು ಜನದು ಇದೆ. ಸೊ ಅಷ್ಟು ತೋರಿಸ್ಕೊಂಡು ಇಲ್ಲಿ ನಿಮಗೆ ಇದು ಮಾಡಿದರೆ ಏನಂದರೆ ಭಾಳಷ್ಟು ಇಲ್ಲಿ ನೋಡ್ಬೋದು ಬಹಳಷ್ಟು ಇದೆ. ಸೊ ಭಾಳಷ್ಟು ಅಂದರೆ ಭಾಳಷ್ಟು ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಈಗ 86 ಮಾರ್ಕ್ಸು DBMS ಅಲ್ಲಿ. ಸೊ ನೀವೊಂದು ಸೀನಿಯರ್ ಕೂಡ ಇದು ಮಾಡಿರಿ. ಇಲ್ಲಿ ಭಾಳಷ್ಟು ಅಂದರೆ ಭಾಳಷ್ಟು ಇದಿದೆ. ನೀವು ನೋಡ್ಬೋದು. ಸೊ ಇದರಲ್ಲಿ ಭಾಳಷ್ಟು ಇದೆ. ಸೊ ನಾನು ಹೇಳ್ತೀನಿ ರೆಫರ್ ಮಾಡಿರಿ, ಒಂದು ಒಳ್ಳೆ ನಿಮಗೆ ಎಫೆಕ್ಟ್ ಸಿಗುತ್ತೆ, ಒಂದು ಒಳ್ಳೆ ಸ್ಕೋರ್ ಕೂಡ ಮಾಡ್ತೀರಾ. ಸೊ ಜಸ್ಟ್ 99ಗೆ ಒಳ್ಳೆ ಸ್ಕೋರು, ಅದ್ರ ಜೊತೆಗೆ ಕಮ್ಮಿ ಕ್ವಶನ್ಸ್, ಸ್ಮಾರ್ಟ್ ಸ್ಟಡಿ ಥರ ಹೇಳ್ಬೋದು. ಎಕ್ಸಾಮ್ ಟೈಮಲ್ಲಿ ಭಾಳ ಬೆನಿಫಿಟ್ ಆಗುತ್ತೆ, ಭಾಳ ಯೂಸ್ಫುಲ್ ಆಗುತ್ತೆ. ರೆಫರ್ ಮಾಡಿರಿ. ನೋಡಿರಿ ಇಲ್ಲಿ ನೋಡ್ಬೋದು MC ಪೇಪರ್ ಅಂದರೆ ನಿಮ್ಮ 4th ಸೆಮಿಸ್ಟರ್ ಅವ್ರಿಗೆ 80 ಮಾರ್ಕ್ಸು. ಸೊ ಇದೇ ರೀತಿ ಎಲ್ಲ ಕೂಡ ಇದೆ, ಇನ್ನು ಭಾಳಷ್ಟು ಇದೆ. ಈ ಒಂದು ಚಾನಲ್ದ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಆ ಚಾನಲಲ್ಲಿ ನೀವು ಪಾಸ್ಟ್ ಅಂದರೆ ಹಿಂದೆ ಅವ್ರು ಏನೇನು ಕಳಿಸಿದ್ದಾರೆ ಅದೆಲ್ಲನೂ ನೀವು ನೋಡ್ಬೋದು. ಅಲ್ಲೇ ನಿಮಗೆ ಎಲ್ಲ ಕಂಪ್ಲೀಟ್ ಫೀಡ್ಬ್ಯಾಕ್ ಸಿಗುತ್ತೆ. ಇದೇ ಒಂದು ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಕೊಂಡು ಹೋದರೆ ಟೈಮ್ ಆಗುತ್ತೆ, ವಿಡಿಯೋ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಆ ಲಿಂಕ್ ಕ್ಲಿಕ್ ಮಾಡಿ ಹೋಗಿ ನೋಡಿರಿ ಎಷ್ಟು ಜನ ಇದ್ದಾರೆ, ಹಾಗೆ ಎಷ್ಟು ಜನ ತೊಗೊಂಡು ಯೂಸ್ಫುಲ್ ಮಾಡ್ಕೊಂಡು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಗೊತ್ತಾಗುತ್ತೆ. ಸೊ ನನ್ನ ಪರ್ಸ್ನಲ್ ಥಿಂಗ್ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿರಿ, ಒಂದು ಒಳ್ಳೆ ಸ್ಕೋರ್ ಮಾಡಿರಿ ಅಂತ ಹೇಳ್ತೇನೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ನಿಮ್ಮ ಒಂದು ಎಕ್ಸಾಮ್ಸ್ಗೆ. ಇದನ್ನು ರೆಫರ್ ಮಾಡಿರಿ. ಸೊ ಚೆನ್ನಾಗಿ ಎಕ್ಸಾಮ್ ಬರೀರಿ, ಸ್ಕೋರ್ ಮಾಡಿರಿ. ಥ್ಯಾಂಕ್ ಯು.